ನಮೋ ವೆಂಕಟೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಕಲಿಯುಗ ದೈವ ಶ್ರೀ ವೆಂಕಟರಮಣನಿಗೆ ಮಂದಿರ ಕಟ್ಟಬೇಕು ಅನ್ನೋ ಮಹಾ ಸಂಕಲ್ಪವನ್ನ ಸೌಂದರ್ಯ ಟೆಂಪಲ್ ಟ್ರಸ್ಟ್ ಮಾಡಿತ್ತು. ಅದೀಗ ನೆರವೇರಿ ವೈಕುಂಠವೇ ಧರೆಗಿಳಿದು ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ನೆಲೆಸಿದ್ದಾನೆ. ಈ ದೈವ ಸನ್ನಿಧಿಯಲ್ಲಿ ಸಾವಿರಾರು ಭಕ್ತರು ವೆಂಕಟರಮಣ ಸ್ವಾಮಿ ವಿಗ್ರಹ ನೋಡಿ ಮೂಕ ವಿಸ್ಮಿತರಾಗಿದ್ದಾರೆ. ಬನ್ನಿ, ವೆಂಕಟರಮಣನ ವೈಭೋಗವನ್ನ ನೀವು ಕಣ್ತುಂಬಿಕೊಳ್ಳಿ. ಸಂಕಟ ಬಂದಾಗ ಮಾತ್ರ ವೆಂಕಟರಮಣನಲ್ಲ, ಸಂಕಟ ಸಂತಸದಲ್ಲೂ ವೆಂಕಟರಮಣನಿರ್ಲಿ ಅನ್ನುವ ಮಹದಾಸೆಯಿಂದ ಸೌಂದರ್ಯ ನಗರದಲ್ಲಿ ನೂತನವಾಗಿ ಮಂದಿರಕ್ಕೆ ಶಂಕುಸ್ಥಾಪನೆ ನಡೆದಿತ್ತು. ಹಿಂದೆ ರಾಮನಿಗೆ ಮಂದಿರ ಕಟ್ಟಿ ರಾಮದಾಸ ಹುಟ್ಟಿಕೊಂಡಂತೆ ಈಗ ವೆಂಕಟರಮಣನಿಗೆ ಮಂದಿರ ಕಟ್ಟಿ ರಮಣದಾಸನಾಗಿರೋದು ಸೌಂದರ್ಯ ಟೆಂಪಲ್ ಟ್ರಸ್ಟ್ನ ಸೌಂದರ್ಯ ಮಂಜಪ್ಪನವರು. ಶ್ರೀ ಸೌಂದರ್ಯ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಈ ಮಂದಿರಕ್ಕೆ ತುಂಬಾ ವಿಶೇಷತೆಗಳಿವೆ. ಯಾಕಂದ್ರೆ ಇದು ಎಲ್ಲಾ ಮಂದಿರಗಳಂತೆ ರೂಪವನ್ನ ಪಡ್ಕೊಂಡಿದ್ದಲ್ಲ. ಕರ್ನಾಟಕದ ವಿಜಯನಗರ ಶೈಲಿ ಮತ್ತು ಕರ್ನಾಟಕದ ಕರಾವಳಿ ಶೈಲಿ ಈ ಎರಡೂ ಕಡೆಯ ವಿನ್ಯಾಸಗಳ ವೈಭವವನ್ನ ತುಂಬಿಕೊಂಡು ಅಲಂಕೃತವಾಗಿದೆ. ವೆಂಕಟರಮಣನ ಮಂದಿರದ ಕನಸು ಕಂಡ ಸೌಂದರ್ಯ ಮಂಜಪ್ಪನವರು ಅಂತೂ ತಮ್ಮ ಮಹದಾಸೆಯಿಂದ ದೇವಸ್ಥಾನವನ್ನ ನಿರ್ಮಿಸಿ ಬಾರೋ ನನ್ನ ಮನೆಗೆ ಅಂಥೇಳಿ ವೆಂಕಟರಮಣನನ್ನ ಕರೆದು ಪ್ರತಿಷ್ಠಾಪಿಸಿದ್ದಾರೆ. ಟೆಂಪಲ್ ಟ್ರಸ್ಟ್ನ ಮನಸ್ಸು ಎಷ್ಟು ಸುಂದರ ಅನ್ನೋದು ಈ ಮಂದಿರದಲ್ಲಿ ಎದ್ದು ಕಾಣ್ತಿದೆ. ಮೇ 17ರಿಂದ ಮೇ 23ರ ತನಕ ಸೌಂದರ್ಯ ವೆಂಕಟರಮಣ ದೇವರ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ನಡೆದಿದೆ. ಮೊದಲಿಗೆ ಮಂದಿರವನ್ನ ಕಂಡ ಭಕ್ತರಿಗೆ ಆ ತಿಮ್ಮಪ್ಪ 7 ಬೆಟ್ಟದಿಂದ ಬಂದು ಇಲ್ಲಿ ನೆಲೆಸಿದ್ದಾನೇನೋ ಅನ್ನುವ ಕಲ್ಪನೆಯಲ್ಲಿ ಮುಳುಗಿಸಿದೆ. ಆ ರಮಣನ ಮೂರ್ತಿ ಅಷ್ಟು ಭಕ್ತಿಲೋಲವಾಗಿ ದರ್ಶನ ಕೊಟ್ಟಿದೆ.
ಸೌಂದರ್ಯ ವೆಂಕಟರಮಣ ಸ್ವಾಮಿಯ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮ. ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಕರ್ನಾಟಕದ ವಿಜಯನಗರದ ಶೈಲಿ ದೇವಸ್ಥಾನ ಮತ್ತು ನಮ್ಮ ಸುತ್ತಪೌಳಿಯೆಲ್ಲ ನಮ್ಮ ದಕ್ಷಿಣ ಕನ್ನಡ ಶೈಲಿಯನ್ನು ಕೊಟ್ಟಿದ್ದೀವಿ. ಹೌದು, ಹೊಸತಾಗಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೀಡೇದಹಳ್ಳಿಯ ಸೌಂದರ್ಯ ನಗರದಲ್ಲಿ ಈ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಪಡೆದು ಕಂಗೊಳಿಸುತ್ತಿದ್ದಾಗ ಮಂತ್ರ ಘೋಷಗಳ ಮಧ್ಯೆ ಹೋಮ ಹವನದ ನಡುವೆ ದೇವಾಲಯದ ಪ್ರತಿ ಮೂರ್ತಿ ಪ್ರತಿ ಮೂಲೆ ಮನಮೋಹಕದ ಉತ್ತುಂಗಕ್ಕೆ ಏರಿತ್ತು. ಆ ದಿನ ವೆಂಕಟರಮಣನನ್ನ ಕಣ್ತುಂಬಿಕೊಳ್ಳೋಕೆ ಜನಸಾಗರವೇ ಹರಿದು ಬಂದಿತ್ತು. ಆ ದಿನ ಕರ್ಮಭೂಮಿ ಬೆಂಗಳೂರಿನ ಸೌಂದರ್ಯ ನಗರದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನೋ ಸೌಂದರ್ಯ ಮಂಜಪ್ಪ ಅವರ ಕನಸು ನನಸಾಗಿದ್ದಕ್ಕೆ ನಿದರ್ಶನವಾಗಿತ್ತು. ದೇವರಿಗೆ ವೆಂಕಟರಮಣ ಸ್ವಾಮಿಗೆ ಏನೇನು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಏನೇನು ಬೇಕೋ ಆ ಎಲ್ಲ ಕಾರ್ಯಕ್ರಮದ ಪೂಜಾ ಕೈಂಕರ್ಯಗಳನ್ನು ಶಶಾಂಕ್ ಭಟ್ ಅವರು ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳ ನೇತೃತ್ವದಲ್ಲಿ ಭಕ್ತರಿಗೆ ಸೌಂದರ್ಯ ವೆಂಕಟರಮಣ ಸ್ವಾಮಿ ನಮ್ಮ ಈ ಭಾಗದ ಎಲ್ಲ ಭಕ್ತವರ್ಗಕ್ಕೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವೆಂಕಟರಮಣನ ದೇವಸ್ಥಾನ 15,000 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡಿದೆ. ಮಂದಿರದ ಒಳಗೆ 3.25 ಅಡಿ ಎತ್ತರದ ವೆಂಕಟರಮಣ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಮಹತ್ ಕಾರ್ಯ ಉಡುಪಿ ಪೇಜಾವರ ಅಧೋಕ್ಷಜ ಮಠಾಧೀಶರಾದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ವೈದಿಕರ ಸಹಯೋಗದೊಂದಿಗೆ ನಡೆದಿತ್ತು. ಹಾಗೆ ದೇವಸ್ಥಾನದ ನೂತನ ಬಿಂಬ ಪ್ರತಿಷ್ಠಾಪನೆಯೂ ಅವರ ಹಸ್ತದಲ್ಲಿ ನೆರವೇರಿದೆ. ಮಂದಿರದಲ್ಲಿ ಮಹಾಯೋಗಿಗಳ ಯಜ್ಞವೇ ನಡೆದಂಥ ಕ್ಷಣವನ್ನ ನಿರ್ಮಿಸಿತ್ತು. ಪ್ರಾಯಶ್ಚಿತ ಹೋಮ, ವಿಷ್ಣು ಸಹಸ್ರನಾಮ ಹೋಮ, ಗರುಡ ಮಂತ್ರ ಹೋಮ, ಶಾಂತಿ ಹೋಮ, ಅಷ್ಟಾಕ್ಷರ ಮಂತ್ರ ಹೋಮ ಹೀಗೆ ಮಹಾಮುನಿಗಳ ಹೋಮ ನಡೆದಂತೆ ಭಾಸವಾಗಿತ್ತು. ಹಾಗೆ ಕಳೆದ ಶನಿವಾರದಿಂದ ದೇವಾಲಯದ ಆವರಣದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಭಕ್ತಿಯ ಸೊಬಗನ್ನ ಹೆಚ್ಚಿಸಿದ್ವು. ದೇವರ ಕೆಲಸದಲ್ಲಿ ಹಾಗೂ ಅಲ್ಲಿ ಭಾಗಿಯಾದ ಭಕ್ತರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು.
ಆವತ್ತು ದೇವಸ್ಥಾನದಲ್ಲಿ ನಡೆದಂಥ ಬ್ರಹ್ಮ ಕಲಶೋತ್ಸವ ಒಂದು ಹಬ್ಬದಂತೆ ಇತ್ತು ಅಂದ್ರೆ ಅತಿಶಯೋಕ್ತಿಯಲ್ಲ. ಮತ್ತೊಂದು ಸಂತಸ ಅನಿಸೋ ವಿಷಯ ಅಂದ್ರೆ ಇಲ್ಲಿನ ಅನ್ನದಾಸೋಹಕ್ಕೆ ಭಕ್ತರೂ ಕೂಡ ದವಸ ಧಾನ್ಯಗಳ ಹೊರೆ ರೂಪದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರತಿದಿನ ಮಹಾ ಅನ್ನ ಸಂತರ್ಪಣೆ ನಡೀತಾ ಇದೆ. ಪ್ರತಿದಿನ ಒಂದು 10,000 ಜನಕ್ಕೆ ಅನ್ನ ಸಂತರ್ಪಣೆ ಆಗ್ತಾ ಇದೆ. ಇದರಲ್ಲಿ ವಿಶೇಷ ಅಂದ್ರೆ ಮೊನ್ನೆ ನಮ್ಮ ಇಡೀ ಬೆಂಗಳೂರಿನಲ್ಲಿ ಒಂದು ವಿಶೇಷವಾಗಿ ಹಸಿರು ಹೊರೆ ಕಾಣಿಕೆ ಇಲ್ಲಿ ಬಂದಂತ ಎಲ್ಲ ಭಕ್ತರಿಗೂ ಇವತ್ತು ತಯಾರಿಸುವಂತ ಎಲ್ಲ ಊಟದ ಎಲ್ಲ ಸಾಮಗ್ರಿಗಳನ್ನ ಎಲ್ಲ ಭಕ್ತರು ನಮ್ಮ ಈ ಒಂದು ನಮ್ಮ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ನಮ್ಮ ಕರಾವಳಿ ಮಿತ್ರ ಮಂಡಳಿ ಬೆಂಗಳೂರು ಇವರು ಕಂಪ್ಲೀಟ್ ಆಗಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅವರು ಅನ್ನ ಸಂತರ್ಪಣೆ ಹೊರೆಕಾಣಿಕೆಯನ್ನ ಮೊನ್ನೆ ಬಂದು ಒಂದು 500 ಜನ, ಅದೇ ರೀತಿ 10 ಗಾಡಿಗಳಲ್ಲಿ ಬಂದು ಜನರಿಗೆ ಬೇಕಾದಂತ ಎಲ್ಲ ಅಕ್ಕಿ ಬೇಳೆಯಿಂದ ಹಿಡಿದು ಎಲ್ಲ ಸಾಮಗ್ರಿಗಳನ್ನ ತಂದು ಕೊಟ್ಟಿದ್ದಾರೆ. ಅದೇ ರೀತಿ ಜನರು ಹೆಚ್ಚು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ಅನ್ನ ಸಂತರ್ಪಣೆ ದಿನ ನಡೀತಾ ಇರುತ್ತೆ. ಈ ರೀತಿ ಕ್ಷೇತ್ರದ ಅಭಿವೃದ್ಧಿ ನಡೀತದೆ. ಒಂದು ಕಲ್ಯಾಣೋತ್ಸವದಂಥ ವಾತಾವರಣ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೇಡಗಿದಹಳ್ಳಿಯ ಸೌಂದರ್ಯ ನಗರದಲ್ಲಿ ಕಂಡುಬಂದಿತ್ತು. ಅನ್ನದಾಸೋಹದಲ್ಲಿ ಸೇರಿದ್ದವರೆಲ್ಲ ಇದು ಆ ವೆಂಕಟರಮಣನ ಮಹಾಪ್ರಸಾದ ಅಂತ ಸೇವಿಸಿ ಖುಷಿ ಹಂಚಿಕೊಂಡ್ರು. ಇವತ್ತಿನ ಊಟೋಪಚಾರ ಬಹಳ ಸ್ವಚ್ಛವಾಗಿ ನಡೆಯಿತು. ಈ ಊಟ ಉಪಚಾರದಲ್ಲಿ ಯಾವುದೇ ಒಂದು ರೀತಿಯ ಗೊಂದಲ ಇಲ್ಲದೆ ಎಲ್ಲರೂ ಸಾಲಾಗಿ ಬಂದು ನೀಟಾಗಿ ಊಟವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ದಿನವೂ ಇದೇ ತರ ಅನ್ನ ಸಂತರ್ಪಣೆ ನಡೀತಾ ಇದೆ. ಬಹಳ ಚೆನ್ನಾಗಿ ನಡೀತಾ ಇದೆ. ಸಾವಿರಾರು ಜನ ಭಕ್ತರು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ರುಚಿ, ಬಳಸುವ ವ್ಯವಸ್ಥೆ ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿದೆ. ಇಲ್ಲಿ ಬಂದು ನೀವು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿಸ್ತೇವೆ. ಹೊಸದಾಗಿ ಮಂದಿರ ಶುರುವಾಗಿದ್ರೂ ಅದೊಂದು ತಿರುಪತಿ ದರ್ಶನಕ್ಕೆ ಕಿಕ್ಕಿರಿದಂತೆ ಜನಸಾಗರ ಸೇರಿತ್ತು. ಆ ಭಕ್ತರ ದಂಡು ಜಾತ್ರೆಯಂತೆ ಎದ್ದು ಕಾಣ್ತಿತ್ತು. ಆ ಗೋವಿಂದ ಆ ಭಕ್ತರ ಬಂಧು ಅನ್ನುವುದಕ್ಕೆ ಸಾಕ್ಷಿಯಾಗಿತ್ತು. ಇಡೀ ಸೌಂದರ್ಯ ನಗರದಲ್ಲಿ ಈಗ ವಿಭಿನ್ನವಾದ ಆರ್ಕಿಟೆಕ್ಚರ್ನಲ್ಲಿ ತಲೆ ಎತ್ತಿ ನಿಂತಿರೋ ವೆಂಕಟರಮಣನ ದೇವಸ್ಥಾನದ ಜೊತೆಗೆ ಅದರೊಳಗೆ ಪ್ರಾಣ ಪ್ರತಿಷ್ಠಾಪನೆಯಾಗಿರೋ ವೆಂಕಟರಮಣನನ್ನ ನೋಡೋಕೆ ಭಕ್ತಿ ಭಾವದಲ್ಲಿ ತೇಲಿದ್ರು. ಇನ್ಮುಂದೆ ಇದೇ ರೀತಿ ನಿತ್ಯೋತ್ಸವದಂತೆ ಆ ಮಂದಿರ ಭಕ್ತಿಯಲ್ಲಿ ಮಿಂದೇಳಲಿದೆ. ಇದು ಸೌಂದರ್ಯ ಗ್ರೂಪ್, ಸೌಂದರ್ಯ ಮಂಜಪ್ಪ ಅವರ ಕನಸಿಗೆ ಈ ಮಂದಿರ ಒಂದು ನಿದರ್ಶನ. ಸಾವಿರಾರು ಭಕ್ತರಿಗೆ ಆ ವೆಂಕಟರಮಣನ ದರ್ಶನ. ಮಂದಿರ ನಿರ್ಮಾಣ ಮಾಡುವುದು ಅಂದ್ರೆ ಒಂದು ಪಾಸಿಟಿವ್ ವೈಬ್ನ ಸೃಷ್ಟಿ ಮಾಡುವುದು ಅಂತಾರೆ. ಸೌಂದರ್ಯ ಮಂಜಪ್ಪ ಅವರು ವೆಂಕಟರಮಣನ ಭಕ್ತರಿಗಾಗಿ ಈ ಮಹಾ ಕಾರ್ಯ ಕೈಗೆತ್ತಿಕೊಂಡಿದ್ದಕ್ಕೆ ಜನ ಧನ್ಯವಾದ ತಿಳಿಸುತ್ತಿದ್ದಾರೆ. ಮಂಜಪ್ಪ ಅವರ ಆಶಯಗಳು ಹೀಗೆ ವೈಭವವಾಗಿರಲಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.